ಆ ತಾಯಿನ ಪ್ರಶ್ನೆ ಕೇಳಿದ ನಂತರ ಆ ತಾಯಿ ನಾನಿದ್ದೀನಿ, ಇವರು ಮನೇಲಿ ನಾನಿದ್ದೀನಿ ಅಂತ ವಾಗ್ದಾನ ಕೊಡ್ತು. ನಾನು ಅವಾಗ ಬಿಡಿಸಿ ಕೇಳಿದಾಗ ಇವ್ರಿಗೆ ಗೊತ್ತಿಲ್ಲ ಈ ವಿಚಾರ. ಆ ನಂತರ ಅವ್ರ ಯಜಮಾನ್ರಿಗೆ ಕೇಳಿದ ನಂತರ ಹೌದು ನಮ್ಮ ತಾಯಿಯವರು ಆಗಿನ ಕಾಲದಲ್ಲಿ ಒಂದು ಕಲ್ಲಿಟ್ಟು ಪೂಜೆ ಮಾಡ್ತಾ ಇದ್ರು, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ನಾವು ಚಿಕ್ಕ ಹುಡುಗರು ಆಟ ಆಡ್ಕೊಂತಿರ್ಬೇಕಾದ್ರೆ ಜೊತೆಲಿ ಹೋಗಿ ಬರ್ತಿದ್ವು, ಈಗ ಅದನ್ನ ನಾವು ಊರು ಬಿಟ್ಟು ಬಂದು ಆಲೇ 25-30 ವರ್ಷ ಆಗಿದೆ, ಈಗೇನು ಗೊತ್ತಿಲ್ಲ. ಮತ್ತೆ ಅವ್ರನ್ನ ಆ ಊರಿಗೆ ಕಳಿಸಿ ಆ ಜಾಗ ಹುಡುಕಿಸಿ ಇಲ್ಲೇ ಕುತ್ಕೊಂಡು ಈ ಜಾಗ ಈ ದೇವರಿದೆ ಅಂತ ಹುಡುಕ್ದಾಗ ಆವಾಗ ಮತ್ತೆ ಆ ಕಲ್ಲು ಸಿಕ್ತಲ್ಲಿ. ಅವ್ರ ತಾಯಿಯವರು ಪೂಜೆ ಮಾಡಿದ ಕಲ್ಲು ಬೆಟ್ಟದೊಳಗಡೆ ಒಂದು ಚಿಕ್ಕದಾಗ ಒಂದು ಬೆಟ್ಟ ಇದೆ, ಬೆಟ್ಟದೊಳಗಡೆ ಸಿಕ್ತು. ನಮಸ್ಕಾರ ವೀಕ್ಷಕರೇ. ಸೊ ರಾಜನ್ ತಿಮ್ಮಯ್ಯವ್ರ ಕಡೆಯಿಂದ ಮತ್ತೊಬ್ಬರು ಬೆನಿಫಿಟ್ ಪಡ್ಕೊಂಡವ್ರೆ, ಒಳ್ಳೇದಾಗೈತೆ ಅಲ್ಲಿ ಅವರು ಕ್ಷೇತ್ರದಲ್ಲಿ ಹೋಗಿ ಬಂದು ಅವ್ರು ನನ್ನ ಜೊತೆ ಮಾತಾಡೋಕ್ಕೆ ರೆಡಿ ಇದ್ದಾರೆ. ಫಸ್ಟ್ ಮಾತಾಡಿಸ್ತೀನಿ, ಆಮೇಲೆ ಅವ್ರನ್ನ ರಾಜನ್ ತಿಮ್ಮಯ್ಯವ್ರನ್ನ ಕೇಳ್ತೀನಿ ಏನು ತೊಂದರೆ ಐತಿ ಇವ್ರದ್ದು ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ರಾಜನ್ ತಿಮ್ಮಯ್ಯವ್ರನ್ನ ನೀವು ಯಾವ ಥರ ಏನು ತೊಂದರೆಗೋಸ್ಕರ ಕಾಂಟ್ಯಾಕ್ಟ್ ಮಾಡಿದ್ರಿ? ಅಲ್ಲಿ ಹೋಗಿ ಬಂದಾದ್ಮೇಲೆ ನಾವು ಗಾಯ ಕೆಲಸ ಮಾಡ್ಕೊಂಡು ಬೆಂಗಳೂರಲ್ಲಿ ಇದ್ವಿ. ಹಾಂ 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 ನಮ್ ತಾಯಿಯರಲ್ಲಿ ಫಸ್ಟ್ ಒಂದೆರಡು ಕಲ್ಲಿಕ್ಕೆ ಪೂಜೆ ಮಾಡ್ಕೊಂತಿದ್ರು ಅವಾಗ. ಓಕೆ. ಹಾಂ, ನಾವು ಅದನ್ನ ಹಂಗೆ ಅವಾಗ ಮಾಡ್ಕೊಂಡು ಬಿಟ್ಟಿದ್ವಿ. ನಾವು ಒಂದು 7-8 ವರ್ಷ ಬೆಂಗಳೂರು ಸೇರ್ಕೊಂಡ್ ಮೇಲೆ ಬಿಟ್ಬಿಟ್ಟಿದ್ವಿ. ತೀರಾ ಕೆಳಗ್ ಬಿಟ್ಟಿದ್ವಿ ನಾವು. ಆಮೇಲೆ ನಮ್ ಮಿಸ್ಸಸ್ ಇವ್ರನ್ನ ಸ್ವಲ್ಪ ಪರಿಚಯ ಮಾಡ್ಕೊಂಡು ಯಾರ ಕಡೆ ತಿಳ್ಕೊಂಡು ಇವ್ರು ಬಂದು ಅಲ್ಲಿ ನಮ್ ದೇವ್ರ ಅವಾಗ ತೋರಿಸಿದ್ವಿ ಇವ್ರು ಸರ್ ನಮ್ ಜಾಗದಲ್ಲಿ. ನಿಮ್ಮ ಜಮೀನಲ್ಲಿ ದೇವ್ರಿದೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ? ನಮ್ಮ ಅಮ್ಮ ಬಮ್ಮಪ್ಪನಿಗೆ ಪೂಜೆ ಮಾಡ್ಕೊಂಡಿರೋದು ಇಂಥ ದೇವ್ರ ಅಂತ ನಮ್ಗೆ ಹೆಸರು ಗೊತ್ತಿರಲಿಲ್ಲ. ಪೂಜಮ್ಮ ಅಂತ ಒಂದ್ ಇದಿತ್ತು. ಓಕೆ. ಅದ್ ಮಾಡ್ಕೊಂಡಿದ್ದ ಸ್ಥಳ ಮೂಲ ಹುಡುಕೊಟ್ಟಿದ್ದೆ ಇವ್ರು ನಮ್ಗೆ. ಓಕೆ ಓಕೆ. ಅಂದ್ರೆ ಅಲ್ಲಿ ಪೂಜಮ್ಮ ಅಂತ ನೀವು ಕರಿತಾ ಇದ್ರಿ, ಪೂಜೆ ಮಾಡ್ತಾ ಇದ್ರಿ? ಹೌದಾ. ನಮ್ ತಾಯಿ ಪೂಜೆ ಮಾಡ್ತಿದ್ರು ಅವಾಗ. ಹಬ್ಬಕ್ಕೂ ಯಾವ್ದಾನ ಹಬ್ಬಳು ಮಾಡ್ಕೊ ಬರ್ತಿದ್ರು, ಅವಾಗ ಸುಮ್ನೆ ಇದ್ ಮಾಡ್ತಿದ್ವಿ. ನಾನು ಇದ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಹಾರ್ಟ್ ಪ್ರಾಬ್ಲಮ್ ಆದ್ಮೇಲೆ 2014ರಲ್ಲಿ. ತಿರ್ಗ ಆ ವರ್ಷದಲ್ಲಿ ನಮ್ ತೋರ ಕೆಳಗ್ ಬಿದ್ದ ಇದಕ್ಕೆ ಇವ್ ಸ್ವಾಮಿಯರ ಹತ್ರ ಹೋಗಿ ನಾವೆಲ್ಲ ಇದ್ ಮಾಡಿದಕ್ಕೆ ನೀವ್ ಆ ಜಾಗ ಫಸ್ಟ್ ಇದ್ ಮಾಡ್ರಿ, ಆಮೇಲೆ ನೀವ್ ಹೆಂಗ್ ಉದ್ಬರ್ದ ಆಗ್ತಿತ್ತು ನೋಡ್ರಿ ಅಂತ ಇದ್ ಮಾಡಿದ್ರು. ಅಲ್ಲಿ ಹೋಗಿ ಆಮೇಲೆ ನಾವು 15 ಇಸ್ವಿಯಲ್ಲಿ ಪೂಜೆ ಮಾಡಿದ್ವಿ, ಅನುದಾನ ಮಾಡಿದ್ವಿ ಒಂದಿನ. 10 ವರ್ಷ ಕರೆಕ್ಟ್ ಆಗಿ ಅಲ್ಲ ಅಮ್ಮನ್ ತಂದು ಕುಂಡಿಸಿ 7 ಲಕ್ಷ ಆಯ್ತು ಪ್ರತಿಷ್ಠಾಪನೆ ಮಾಡಿದ್ವಿ ತಂದು. ಅಂದ್ರೆ ದೇವ್ರದೊಂದು ವಿಗ್ರಹನೇ ಅಲ್ಲಿ ವಿಗ್ರಹ ಮಾಡ್ತೀವಿ, ಒಂದು ಕಾರ್ಯಕ್ರಮದಲ್ಲಿ ವಿಗ್ರಹ ಮಾಡಿಸ್ತೀವಿ. ಓಹೋ, ಓಕೆ. ಮಾಡಿಸ್ಬಿಟ್ಟು ಯಾರನ್ನೂ ₹1 ಕೇಳಿಲ್ಲ ಸರ್, ಎಲ್ಲ ತಾಯಿ ನನ್ಗೆ ಅನುಕೂಲ ಮಾಡ್ಕೊಡ್ತು. ಅಷ್ಟು ಬೇಗ ಕಟ್ಬಿಟ್ಟು ಗದಗೂಡಿ ಪ್ರತಿಷ್ಠಾಪನೆ ಮಾಡಿದೆ ನಾನು. ಸೂಪರ್. ಇದುವರೆ ಗಂಟೆ ಏನ್ ತೊಂದ್ರೆ ಇಲ್ಲ. ಸುಮಾರು ಒಂದು 10-12 ಜನ, 15 ವರ್ಷ ನಮ್ಮೂರ ಒಂದ್ ಹುಡುಗಿಗೆ ಒಂದು 15 ವರ್ಷದಿಂದ ಮಕ್ಳಿರ್ಲಿಲ್ಲ. ಅಂತಾರ ಕೂಡ ಅಭಿಷೇಕ ನೀರು ಹಾಸ್ಕೊಂಡ್ ಮೇಲೆ ಸಂತಾನ ಭಾಗ್ಯ ಎಲ್ಲ ಆಯ್ತು, ಚೆನ್ನಾಗಾದ್ರು ಎಲ್ಲ. ಒಂದು ಹೆಚ್ಚು ಕಮ್ಮಿ 1000 ಜನ ನಮ್ ದೇವಸ್ಥಾನಕ್ಕೆ ಚೆನ್ನಾಗ್ಯಾರ ಸರ್. ಸೂಪರ್ ಸೂಪರ್. ಎಲ್ಲಿರೋದು ನಿಮ್ ದೇವಸ್ಥಾನ? ಸರ್ ಗೌರಿಬಿದನೂರು. ಗೌರಿಬಿದನೂರು. ಆರಾಮ್ಸೆ ಎದುರುಗಡೆ ದಿಂಬಾಕ್ನಳ್ಳಿ ಅಂತ. ಅದರದ್ದು ಒಂದು ವಿಡಿಯೋನ ಫೋಟೋನ ಕಳಿಸಿ, ನಾನು ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ. ಸರಿ ಸರ್. ಅವ್ರು ಸ್ವಾಮಿ ಹತ್ರನಲ್ವೇ? ಅವ್ರಿಗೆ ಕಳ್ಸಿರಿ, ನಾನು ಅವ್ರ ಕಡೆಯಿಂದ ಕಲೆಕ್ಟ್ ಮಾಡ್ತೀನಿ. ಸರಿ ಸರ್, ಆಯ್ತು ಸರ್. ಚೆನ್ನಾಗಿದೆ ಸರ್, ಏನ್ ತೊಂದ್ರೆ ಇಲ್ಲ, ದೇವ್ರು ಚೆನ್ನಾಗಿ ಕಾಪಾಡ್ಯಾರ ಅಮ್ಮ. ಓಕೆ. ಅಂದ್ರೆ ಈಗ ರಾಜನ್ ತಿಮ್ಮಯ್ಯವರು ಆ ಜಾಗಕ್ಕೆ ಬಂದ ಆದ್ಮೇಲೆ ನಿಮ್ಗೆ ಅಲ್ಲಿ ಯಾವ ದೇವರು ಏನು ಅಂತೆಲ್ಲ ತಿಳಿಸಿದ್ದವ್ರು? ಹೌದೌದು, ಅವ್ರ ಮೂಲ ಹುಡುಕೊಟ್ಟಿದ್ದೆ ಅವರು ಸ್ವಾಮಿ ನಮ್ಗೆ. ನಮ್ಮ ಮೂಲ ಹುಡುಕೊಟ್ಟಿದ್ದೆ ಅವರಲ್ಲಿ. ಓಕೆ ಓಕೆ. ನಾವು ಸುಮ್ನೆ ಪೂಜೆ ಮಾಡ್ಕೊಂಡು ಹಂಗೆ ಕಾಲ ಆಗ್ತಂದ್ರೆ ಸುಮ್ನೆ ಇರ್ತಿದ್ವಿ. ಇವತ್ತು ಹುಡುಕೊಟ್ಟಿದ್ದಕ್ಕೆ ಇವತ್ತು ಅಲ್ಲಿ ಒಂದು 20 ಲಕ್ಷ ಖರ್ಚು ಮಾಡಿ ನಾನು ಸ್ವಂತ ದೇವಸ್ಥಾನ ರೆಡಿ ಮಾಡಿದ ಗರ್ಭಗುಡಿ ಕಟ್ಟಿದ್ರೆ ಮುಂದ್ಗಡೆ ಎಲ್ಲ ಮೋಳ್ ಮಟ್ಟಿಗೆ ತಂದಿದ್ದೀನಿ. ಅಲ್ಲೇ ಮನೆಯನ್ನು ಕಟ್ಕೊಂಡಿದ್ದೀನಿ ಅಡೆ. ಓಕೆ ಓಕೆ. ದೇವಸ್ಥಾನದಲ್ಲಿ ಮಕ್ಕಳು ಎಲ್ಲ ಮದುವೆ ಮಾಡಿದೆ, ಚೆನ್ನಾಗಿದ್ದೀನಿ. ದೇವ್ರ ಒಳ್ಳೆ ಮಾಡಿದ್, ನಮ್ಗೇನ್ ತೊಂದ್ರೆ ಇಲ್ಲ ಸ್ವಾಮಿ. ತುಂಬಾ ಒಳ್ಳೇದಾಗೈತೆ. ನಮ್ಮ ಊರೆಲ್ಲ ಇವಾಗ ಆರ್ತಿಗಳನ್ನ ಮಾಡ್ತಾರೆ ನಮ್ ದೇವ್ರಿಗೆ ವರ್ಷ ಅಂತ. ಚೆನ್ನಾಗಿ ನಡ್ಕೊಂಡು ಚೆನ್ನಾಗಿದಾಗಿದೆ. ಸೊ ನೀವೇನೆ ಕಂಪ್ಲೀಟ್ ದೇವಸ್ಥಾನನ ನೋಡ್ಕೊಂತ ಇರೋದು ಈಗ? ಹೌದು ಸರ್, ಹೌದು ಸರ್, ನಾವೆಲ್ಲ ನೋಡ್ಕೊಂತ ಇರೋದು. ಅಂದ್ರೆ ಇಲ್ಲಾಂದ್ರೆ ನೀವು ಈ ದೇವಸ್ಥಾನ ಮಾಡ್ತಾ ಇರಲಿಲ್ಲ, ಇವ್ರು ಬಂದಲ್ಲಿ ಮಾಡ್ತಿಲ್ಲ, ನಮ್ಮ ಮೂಲನೇ ಗೊತ್ತಿಲ್ವಲ್ಲ, ಸುಮ್ನೆ ಬಿಟ್ಬಿಡ್ಯಾರೆ. ಬಿಟ್ಬಿಡ್ತಿದೀವಿ ನಾವು.
ನಿಮ್ಮ ತಾಯಿಯವರು ಯಾವ ಕಾಲದಲ್ಲಿ ಮೂಲ ಉತ್ಪಾದನೆ ಮಾಡಿದ್ದೆ ಇವ್ರು ಅದ್ರಲ್ಲಿ. ಅಂದ್ರೆ ನಿಮ್ಮ ತಾಯಿಯವರು ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿದ್ರಲ್ಲ, ಎರಡು ಕಲ್ಲಿಕ್ಕನ್ ಪೂಜೆ ಮಾಡೋರು ಅವರು. ಅದು ನಿಮಗೆ ಗೊತ್ತಿರ್ಲಿಲ್ವಾ? ನಾವು ಮಾಡ್ತೀವಿ, ನಾವು ಹುಡುಗನಾಗ ನಾವು ಮಾಡ್ತಿದ್ವಿ. ಅಂತ ಸುಮ್ನೆ ಬಿಟ್ಬಿಟ್ಟಿದ್ವಿ ನಾವು ಆ ಜಾಗನ. ಸೊ ಇವಾಗ ಅಲ್ಲಿ ಶಕ್ತಿ ಯಾವ ತರ ಐತೆ ತಾಯಿದು? ಶಕ್ತಿ ಭಯಂಕರ ಶಕ್ತಿ ಇದೆ ಸ್ವಾಮಿ. ಇವಾಗ ನಮ್ಮ ದೇವಸ್ಥಾನದಾಗ ಒಂದ್ ಏಣಿ ಪಾಣಿ ಎಲ್ಲ ಆಚೆ ಬಿಸಾಕಿರ್ತೀವಿ. ಎಕ್ಸಾಂಪಲ್ ನಮ್ಮ ರಾಯಪ್ಪನ ಹೋದ ವರ್ಷ ಏಣಿ ತಗೊಂಬಕ್ ಹೋಗಿ ಸರ್ಪ ಮ್ಯಾಕ್ ಹತ್ತಾಕ್ ಬಿಟ್ಟಿಲ್ಲ. ಚಳಿ ಜರ ಬಂದು ಮನೆಕ ಬಿಟ್ಟು ತಿರ್ಗಿ ಆಮೇಲೆ ಬಂದ ಅವ್ರೊಂದು ತಿಂಗಳಿಗೆ ಅಭಿಷೇಕ ಮಾಡಿಸಿರ ಅಮ್ಮನವ್ರಿಗೆ ಬಂದವರು. ಹಿಂಗ ಆಯ್ತು ಸ್ವಾಮಿ ಅಂತ ನಾವೆಲ್ಲರೂ ಅಲ್ಲೇ ಸಾಮಾನ್ ಬಿಸಾಕಿರ್ತೀವಿ, ಮುಟ್ಟಲ್ಲ ಯಾರುನು. ಅಂದ್ರೆ ಅಲ್ಲಿ ಇಷ್ಟು ಶಕ್ತಿ ಇದೆ. ಹೌದು ಸ್ವಾಮಿ. ನಿಮ್ಗೆ ಏನಾದ್ರು ಆತರ ಸೂಚನೆಗಳು ಸಿಕ್ಕಿದಾವ? ನಮ್ ಕನಸಿಗೆ ಬಂದ್ಬಿಡ್ತೈತ ನಿಮ್ಮ ತಾಯಿ. ಯಾವ ತರ? ನಮ್ಗೆ ನೋಡಿ ಒಂದ್ಸರಿ ನಾವು ದೇವನ್ ಪ್ರತಿಷ್ಠಾಪನೆ ಮಾಡಿದ್ವಲ್ಲ, 15 ಇಸ್ವಿ ಪ್ರತಿಷ್ಠಾಪನೆ ಮಾಡಿದ್ವಿ 8ನೇ ತಿಂಗಳು. 11ನೇ ತಿಂಗಳಿಗೆ ಅಗಸರು ನಮ್ಮೂರಾಗ ಅವಸರು ಒಬ್ರು ಪಂಡಿತರು ಅವ್ರೆ, ನಮ್ಮೂರ್ ಪಕ್ಕದಾಗೆ. ಅವರು ಪೂಜೆಗೆ ಬಂದವ್ರೆ. ಯಮ್ಮನ್ನ ಪೂಜೆ ಕೇಳ್ಬಿಟ್ಟು ಕಣ್ಣು ಕೇಳಿ ಅವ್ರ ಬಲಗಡೆ ಕಣ್ಣ ಯಮ್ಮನ್ನ ಕಟ್ಬಿಟ್ಟು ಸುಮ್ನೆ ತಪ್ಪನ ಕುಂತ್ಕೊಂಡ್ಬಿಟ್ಟಾರ, ಕಣ್ಣ ರಕ್ತ ಸರಿಸ್ಕೊಂಡು. ಕನಸಲ್ಲಿ ನನಗೆ ಅವಾಗ ಚೊಟ್ಟೆ ಎದ್ ನೋಡ್ತೀನಿ, ಕನಸಲ್ಲಿ ನಂಗೆ ಬಂದ್ಬಿಟ್ಟೆ ಎದ್ ನೋಡ್ತೀನಿ. ಟೈಮು 3 ಗಂಟೆ ನೈಟ್. ಯಾಕಪ್ಪ ಹಿಂಗಾಯ್ತು ಅಂದ್ಕೊಂಡು ತಿರುಗ ಮನೆ ಕಂಡೆ. ತಿರುಗ ಮನೆ ಕಂಡ್ಮೇಲೆ ತಿರ್ಗಾ 4 ಗಂಟೆಗೆ ತಿರ್ಗಾ ಇನ್ನೊಬ್ರು ಬಂದು ಕಣ್ಣು ಕೇಳಿದ್ರು, ಆ ಕಣ್ಣು ಕೊಟ್ಬಿಟ್ಟದು ಉಪ್ಪಾರಿಗೆ. ಅವರು ಪೂಜೆಗೆ ಬಂದವ್ರೆ. ಕೊಟ್ಬಿಟ್ಟು ಕಣ್ಣ ರಕ್ತ ಸೋಡ್ಕೊಂಡು ಕುಂತದೆ. ತಿರ್ಗ ಬೆಳಗ್ಗೆ ಯಾಕೆ ಮನಸ್ಸು ತಡೆದಿಲ್ಲ, 5 ಎದ್ದು ನಮ್ಮ ಹುಡುಗನಿಗೆ ಫೋನ್ ಮಾಡಿದೆ, ಯಾರನ್ನ ಬಂದಿದ್ರೆ ನಾವು ಪೂಜೆಗೆ ಇರ್ಲಿ ಅಂತ ಹೇಳ್ಬಿಟ್ಟು. ನಮ್ಮ ಅಣ್ಣನ ಮಗನ ಬಿಟ್ಟಿನಲ್ಲ ಮಂಗಳವಾರ ಶುಕ್ರವಾರ ಪೂಜೆ ಮಾಡಕ್ಕೆ. ಹೋಗ್ತೇಗಪ್ಪ ಅವ್ರು ಅವಸರೊಬ್ರು ಬಂದಿದ್ರು, ಉಪ್ಪಾರ ಬಂದಿದ್ರು ಅಂದ್ರು. ನಿಮ್ಗೆ ಅದು ಅವ್ರು ಯಾರು ಬಂದಿರೋದು ಇಲ್ಲಿ ಗೊತ್ತಾಗ್ತಾ ಇತ್ತು? ಗೊತ್ತಾ, ನಂಗೆ ನಿದ್ದೆಲ್ಲೇ ತೋರಿಸ್ಬಿಟ್ಟಾರ ನನಗೆ. ಇಂಥ ಜನನೇ ಅಂತ ತೋರಿಸ್ಬಿಟ್ಟದ ನನಗೆ. ಅದಕ್ಕೆ ಅವತ್ತು ತಿರುಗಿದೀನಿ. ಇವ್ರೆ ಸ್ವಾಮಿಯನ್ನ ಕರೆಸಿ ತಿರುಗೊಂದ್ 30,000 ಖರ್ಚು ಮಾಡಿ ಎಲ್ಲ ಇದು ಮಾಡಿಸ್ದೆ ನಾನು. ಮತ್ತೆ ತಿರ್ಗಾ ಬಂದು ರೆಡಿ ಮಾಡ್ಕೊಟ್ಟೋದ್ರು? ರೆಡಿ ಮಾಡಿಕೊಟ್ರು ಪಾಪ. ಇಲ್ಲ ಅಂದಿದ್ರೆ ಅಲ್ಲಿ ತೊಂದರೆ ಆಗೋದಾ? ತೊಂದರೆ ಆಗೋದು. ಏನ್ ಶಕ್ತಿನ ಇರ್ತಿಲ್ಲ, ಕರ್ಕೊಂಡು ಹೋಗ್ಬಿಟ್ಟಿದ್ರು ಅವರು. ಶಕ್ತಿ ಹೋಗಿದೆ ಅಂತ ನಿಮ್ಗೆ ಅದು ರಕ್ತ ಕನಸಲ್ಲೇ ತೋರಿಸ್ಕೊಡ್ತು ನಮ್ಗೆ ಅದು. ಸೊ ಮತ್ತೆ ಅದನ್ನ ರೆಡಿ ಮಾಡ್ಕೊಟ್ಟು ಮತ್ತೆ ವಾಪಸ್ ಈಗ ಶಕ್ತಿ ಸೇಮ್ ಆಗೇ ಇದೆ. ಹೌದು. ನಮ್ಮ ಊರಲ್ಲಿ ನಾನು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ ಸ್ವಾಮಿ, ನಾವು ಯಾವ ಬೋರಾಗ ಒಂದ್ ನೀರು ಇರಲಿಲ್ಲ, ಎಲ್ಲ ಒಣಗೋಯ್ತು ನಮ್ಮ ಊರಾಗ. ಒಂದ್ 15-20 ಬೋರ್ಗಳು ಮಳೆ ಇಲ್ದ ಪ್ರತಿಷ್ಠಾಪನೆ ಮಾಡಿದ್ದೆ. ಅಲ್ಲಿಂದ ಇವತ್ತಿಗೆ ಒಂದು ಬೋರ್ ನಿಂತಿಲ್ಲ. ಅಂದ್ರೆ ಬೋರ್ವೆಲ್ ಪಾಯಿಂಟ್ ನೀವು ಕೊಡ್ತೀರಾ ಇಲ್ಲ ಆಟೋಮೆಟಿಕ್ ಬೋರ್ವೆಲ್? ಹಂಗೆ ಒಯ್ದು ಬಿಟ್ಟು ಆಟೋಮೆಟಿಕ್ ನಮ್ಮೂರ್ ಸುತ್ತಮುತ್ತ ಇವತ್ತು ನೀರಿಗೆ ಏನ್ ತೊಂದರೆನೇ ಇಲ್ಲ. ಒಣಗೋಗಿರೋ ಬೋರ್ ಒಳಗೆ ಎಲ್ಲ ನೀರು ಬರ್ತವೆ. ಅಂದ್ರೆ ಅಮ್ಮಂದು ಶಕ್ತಿ ಅಲ್ಲಿ ಗ್ರಾಮ ಸುತ್ತಮುತ್ತ ನೀರು ಭಕ್ತರೊಳಗೆ ಬರ್ತಾರೆ, ಹೂವ ಕೇಳ್ತಾರೆ, ನೆತ್ತಿ ಮೇಲೆ ಹೂವ ಕೊಡ್ತಾಳೆ. ನೀರ್ ಅವೇ ಅಂದ್ರೆ ಅದ್ರಾಗೆ ಹೂವ ಕೊಡ್ತಾರೆ. ಅದ್ರಾಗೆ ರೀಬರ್ ಮಾಡಿಸ್ಕೊಂಡು ಬಂದೆ ಮೋಟ್ರೋಲ್ ಬಿಟ್ಕೊಂಡವ್ರೆ. ಹಂಗಾಗಿದೆ. ಹೌದೌದು. ಅಂದ್ರೆ ತುಂಬಾ ಕಾಪಾಡ್ತಾವಳ ಗ್ರಾಮನ ಅಮ್ಮ? ಹೌದು ಸರ್, ಆ ಅಮ್ಮ ಮಾತ್ರ ಒಳ್ಳೇದ್ ಮಾಡ್ತಾವೆ. ಸೂಪರ್, ಒಳ್ಳೇದಾಗ್ಲಿ. ಸೊ ರಾಜನ್ ತಿಮ್ಮಯ್ಯ ಅವ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ಚಿಕ್ಕದಾಗಿ? ಸರ್ ನಾವು ಇರೋ ಗಂಟೆ ನಾವ್ ಮರೆಯಲ್ಲ. ನಾವು ನಮ್ಮ ಮಾತಿಗೆ ಮಾತ್ರ ಅವರು ಯಾವತ್ತ ನಾವು ಅಲ್ಲಿ ಇಲ್ಲ ಅಂತ ಅನ್ನಲ್ಲ. ಡೇಟ್ ಕೊಡ್ತಾರೆ, ಇಂಥ ಡೇಟಿಗೆ ಬರ್ತೀವಿ, ಇದು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು. ಅವ್ರ ಅಮ್ಮನವ್ರನ್ನ ನಾನು ವರ್ಷಕ್ಕೊಂದ್ಸರಿ ಕರೆಸ್ತೀನಿ ನಮ್ಮ ಊರ ಹತ್ರ, ನಮ್ಮ ದೇವ್ರಿಗೆ. ಸೊ ಅಲ್ಲಿಗೂ ಬರ್ತಾರೆ ಇವರು? ಓಕೆ, ಒಳ್ಳೇದಾಗ್ಲಿ ಸರ್. ಓಕೆ ಸರ್. ಓಕೆ, ನಮಸ್ಕಾರ. ಅವ್ರು ಹೇಳಿದ್ರು ನೀವು ಆ ಜಾಗದಲ್ಲಿ ದೈವ ಇದೆ ಅನ್ನೋದು ಅವ್ರ ತಾಯಿಗೆ ಒಂದು ಚಿಕ್ಕದೇನೋ ಕಲ್ಲಿಟ್ಟು ಪೂಜೆ ಮಾಡ್ತಾ ಇದ್ವಿ, ನಮ್ಗೆ ಗೊತ್ತಿರಲಿಲ್ಲ ಯಾವ ಶಕ್ತಿ ಏನು ಅಂತ ಅಂದ್ಬಿಟ್ಟು ಪೂಜಮ್ಮ ಅಂತೇನೋ ಕರಿತಾ ಇದ್ವಿ ಅಂತೇನೋ ಹೇಳಿದ್ರು. ನೀವು ಅಲ್ಲಿ ಹೋಗಿ ಮೂಲ ತೋರಿಸ್ಕೊಟ್ರು, ಅದಾದಮೇಲೆ ದೇವಸ್ಥಾನ ಶುರು ಮಾಡಿದ್ದು ಇದೆಲ್ಲ ಹೇಳಿದ್ರು. ಸೊ ಇದು ಯಾವ ಥರ ಏನು ಪತ್ತೆ ಮಾಡಿದ್ರಿ, ಅಲ್ಲೇನೋ ಇತ್ತು? ಮೊದಲಿಗೆ ಸರ್ ನಾನು ಬೆಂಗಳೂರಿಗೆ ಯಾರ್ದೋ ಒಬ್ಬರು ಮನೆ ಪೂಜೆಗೆ ಬಂದಿದ್ದೆ. ಇವರು ಅವ್ರ ಮನೆ ಪಕ್ಕದಲ್ಲಿದ್ದರು, ಗಾರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು. ಆ ಟೈಮಲ್ಲಿ ಇವರ ಹೆಂಡತಿ ಬಂದು ನನ್ನ ಹತ್ರ ನಮ್ಮದು ಸಮಸ್ಯೆ ಇದೆ ನೋಡ್ಕೊಡಿ, ಯಾಕೋ ನಾವು ಅಭಿವೃದ್ಧಿ ಆಗ್ತಾ ಇಲ್ಲ ಅಂದರು. ಆ ತಾಯಿನ ಪ್ರಶ್ನೆ ಕೇಳಿದ ನಂತರ ಆ ತಾಯಿ ನಾನಿದ್ದೀನಿ, ಇವ್ರ ಮನೇಲಿ ನಾನಿದ್ದೀನಿ ಅಂತ ವಾಗ್ದಾನ ಕೊಡ್ತು. ನಾನು ಅವಾಗ ಬಿಡಿಸಿ ಕೇಳಿದಾಗ ಇವ್ರಿಗೆ ಗೊತ್ತಿಲ್ಲ ಈ ವಿಚಾರ. ಆ ನಂತರ ಅವ್ರ ಯಜಮಾನ್ರಿಗೆ ಕೇಳಿದ ನಂತರ ಹೌದು ನಮ್ಮ ತಾಯಿಯವರು ಆಗಿನ ಕಾಲದಲ್ಲಿ ಒಂದು ಕಲ್ಲಿಟ್ಟು ಪೂಜೆ ಮಾಡ್ತಾ ಇದ್ರು, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ನಾವು ಚಿಕ್ಕ ಹುಡುಗರು ಆಟ ಆಡ್ಕೊಂತಿರ್ಬೇಕಾದ್ರೆ ಜೊತೆಲಿ ಹೋಗಿ ಬರ್ತಿದ್ವು. ಈಗ ಅದನ್ನ ನಾವು ಊರು ಬಿಟ್ಟು ಬಂದು ಆಲೇ 25-30 ವರ್ಷ ಆಗಿದೆ, ಈಗೇನು ಗೊತ್ತಿಲ್ಲ. ಮತ್ತೆ ಅವ್ರನ್ನ ಆ ಊರಿಗೆ ಕಳಿಸಿ ಆ ಜಾಗ ಹುಡುಕಿಸಿ ಇಲ್ಲೇ ಕುತ್ಕೊಂಡು ಈ ಜಾಗ ಈ ದೇವರಿದೆ ಅಂತ ಹುಡುಕ್ದಾಗ ಆವಾಗ ಮತ್ತೆ ಆ ಕಲ್ಲು ಸಿಕ್ತಲ್ಲಿ. ಅವ್ರ ತಾಯಿಯವ್ರು ಪೂಜೆ ಮಾಡಿದ ಕಲ್ಲು ಬೆಟ್ಟದೊಳಗಡೆ ಒಂದು ಚಿಕ್ಕದಾಗ ಒಂದು ಬೆಟ್ಟ ಇದೆ, ಬೆಟ್ಟದೊಳಗಡೆ ಸಿಕ್ತು.
ಆ ನಂತರ ಸರಿ ಆಯಿತು, ನೀವು ಇದನ್ನು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ವಿ. ಪೂಜೆ ಅದನ್ನು ಸ್ಟಾರ್ಟ್ ಮಾಡಿದ್ರು. ಬರೀ 11 ತಿಂಗಳಿಗಿಲ್ಲ, ನಾವು ದೇವಸ್ಥಾನ ಕಟ್ಟಬೇಕು, ಅಮ್ಮನ ಅಪ್ಪಣೆ ಆಗಿದೆ ಬನ್ನಿ ಅಂತ ಬಂದರು. ಆಮೇಲೆ ಮತ್ತೆ ಹೋಗಿ ಆ ತಾಯಿಗೆ ಆಯ ಹಾಕಿ ದೇವಸ್ಥಾನಕ್ಕೆಲ್ಲ ಮಾರ್ಕ್ ಮಾಡಿಕೊಟ್ಟು ಬಂದ್ವಿ. ದೇವಸ್ಥಾನ 3 ತಿಂಗಳಿಗೆ ರೆಡಿ ಆಗೋಯ್ತು. ಸೂಪರ್ ಸ್ಪೀಡಾಗಿ 15ನೇ ಇಸ್ವಿ 2015ರಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಪ್ಲಾನ್ ಮಾಡಿ, ಈ ಬೆನ್ಕನ್ನು ಇಡೋಕ್ಕಾಗೋದಿಲ್ಲ, ಯಾರಾದರೂ ವಿಗ್ರಹ ಮಾಡಿಸೋಣ ಅಂದರು. ದಾನಿಗಳು ತುಂಬ ಜನ ಬಂದರು ಅವಾಗ ಆ ತಾಯಿಗೆ. ಬಂದು ನಾವು ಮಾಡಿಸ್ಕೊಡ್ತೀವಿ ಅಂತೇಳಿ ಅವಾಗ ವಿಗ್ರಹ ಮಾಡಿಸ್ಕೊಟ್ರು. ಸಾಲಿಗ್ರಾಮ ಶಿಲೆಯಲ್ಲಿ ವಿಗ್ರಹ ಮಾಡಿಸ್ಕೊಟ್ಟು ತಗೊಂಬಂದು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ವು. ಪ್ರತಿಷ್ಠಾಪನೆ ಮಾಡೋ ದಿವಸ ಮಳೆಗಾಲ, ಆಗಸ್ಟಲ್ಲಿ, ತುಂಬು ಮಳೆಗಾಲ. ಆ ಸುತ್ತ ಮಳೆ ಬೀಳ್ತಾ ಇದೆ. ನಾವು ಹೋಮ ಮಾಡ್ತಾ ಇದೀವಿ, ಬೆಟ್ಟದಲ್ಲಿದ್ದೀವಿ, ಆ ಬೆಟ್ಟದಲ್ಲಿ ಮಳೆ ಇಲ್ಲ. ಅದೇ ಒಂದು ಪವಾಡ ಅಲ್ಲಿ. ಸುತ್ತ ಮಳೆ ಬೀಳ್ತಾ ಇದೆ, ಜೋರ್ ಮಳೆ. ಹಾಕಿರೋ ಆ ಕಡೆ ಈ ಕಡೆ ಹಾಕಿರೋ ಚಪ್ರಗಳು ಶೀಟೆಲ್ಲ ಆರೋಗೋ ಥರ ಬಯಸ್ತಾ ಇದೆ, ಮಳೆ ಬೀಳ್ತಾ ಇದೆ. ಇಲ್ಲೇನೂ ಆಗಲಿಲ್ಲ. ಅದು ಬೆಟ್ಟದ ಮೇಲೆ ಕೂತು ಹೋಮ ಮಾಡಿ ಪುಣ್ಯ ಮಾಡಿ ಎಲ್ಲ ಮಾಡಿ ತಾಯಿನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಬಂದ್ವಿ. ಅವತ್ತಿಂದ ಇಲ್ಲಿವರೆಗೂ ಆ ಜಾಗದಲ್ಲಿ ಅದೆಷ್ಟು ಹೆಣ್ಮಕ್ಳುಗಳಿಗೆ ಮದುವೆ ಮಾಡಿದ್ರು, ಸಾಮೂಹಿಕ ವಿವಾಹಗಳು ಮಾಡಿದ್ರು, ಮದುವೆಗಳು ಮಾಡಿದ್ರು. ಇವತ್ತು ಆ ಸುತ್ತಮುತ್ತ ಊರಲ್ಲಿ ಯಾರಾದರೂ ಒಂದು ದನ ಕರುಗೆ ಏನಾದರೂ ತೊಂದರೆ ಆಗಿದೆ ಅಂತ ಬಂದ್ರೆ ಆ ತಾಯಿನೊಂದು ಹೂ ಕೇಳಿದ್ರೆ ಸಾಕು, ಹೂ ಪ್ರಸಾದ ಕೊಟ್ಟರೆ ಅಲ್ಲಿ ಕೆಲಸ ಆಯಿತು ಅಂತ. ಸೊ ಅಮ್ಮ ನೆಲೆಸಿದಾರೆ ಅಲ್ಲಿ. ಹೌದು, ಯಾಕೆಂದರೆ ಜೀವಕಳೆ ನಾವು ಹಿಂದೆ ಮಾತಾಡಿದಂತೆ ಅರವಿಂದ್ ಸರ್, ಪ್ರಾಣ ಪ್ರತಿಷ್ಠಾಪನೆ ಅನ್ನೋದೇ ಮುಖ್ಯ. ಆ ತಾಯಿಗೆ ಜೀವಕಳೆ ಏನು ಕೊಡ್ತೀವಿ, ಮೂಲ ದೇವರಿಗೆ ಜೀವಕಳೆನೇ ಮೂಲ ಮುಖ್ಯ. ಅವತ್ತು ಆ ತಾಯಿಗೆ ಅಲ್ಲಿ ಜೀವಕಳೆ ಕೊಟ್ಟಿದ್ದು ನಕ್ಷತ್ರ ಗಳಿಗೆ ಹಂಗಿತ್ತು. ಇವತ್ತಿನವರೆಗೂ 2014-15 ಪ್ರಾರಂಭ ಆಗಿದ್ದು. ಇವತ್ತು ನೀವು ಅವ್ರನ್ನ ಕೇಳಬೇಕಿತ್ತು, ಇವತ್ತೇನು ಕೆಲಸ ಮಾಡ್ತಾ ಇದ್ದೀರಾ ನೀವು ಅಂತ. ಅವಾಗ ಹೇಳಿದ್ರು ಅವರು, ನಾನು ಗಾರೆ ಕೆಲಸ ಮಾಡ್ತಾ ಇದ್ದೆ ಅಂತ. ಹೌದು, ಬೆಳಿಗ್ಗೆ ಎದ್ದು ಒಂದು ಇಡ್ಲಿ ತಿಂದೋಗಿ ಸರ್ವೆ ಮೇಲೆ ನಿಂತ್ಕೊಂಡು ಗಾರೆ ಕೆಲಸ ಮಾಡಿ ಮನೆಗೆ ಬರಬೇಕಾಗಿತ್ತು. ಇವತ್ತು ಅವರು ಅವ್ರ ಜೊತೆ 100 ಜನ ಕೂಲಿ ಆಳನ್ನ ಇಟ್ಕೊಂಡು ಕೆಲಸ ಮಾಡುವಂಥ ಬಿಲ್ಡರ್ ಆಗಿದ್ದಾರೆ. ಓಕೆ, ಕಾಂಟ್ರಾಕ್ಟ್ರು. ಅವತ್ತು ಅವ್ರಿಗೆ ಓಡಾಡ್ಲಿಕ್ಕೆ ಒಂದು 2 ವೀಲರ್ ಇರಲಿಲ್ಲ. ಇವತ್ತು ಮನೇಲಿ 3 ಕಾರ್ ಇದ್ದಾವೆ, 3 ಕಮರ್ಷಿಯಲ್ ವೆಹಿಕಲ್ ಇದ್ದಾವೆ. ಸೀಟ್ ಸೆಂಟ್ರಿಂಗ್ ಮಾಡ್ತಾರೆ ಇವತ್ತು. 3000 ಸೀಟ್ ಸೆಂಟ್ರಿಂಗ್ ಹೊಡಿತಾರೆ ಇವತ್ತು. ತುಂಬ ಡೆವಲಪ್ಮೆಂಟ್ ಆಗೈತೆ ಜೀವನ. ಆ ತಾಯಿ ಅಲ್ಲಿ ನೆಲೆಸಿದ ನಂತರ, ಆ ತಾಯಿಗೆ ಜೀವಕಳೆ ಕೊಟ್ಟ ನಂತರ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ, ಅವರಿರೋದಿಲ್ಲೇ ಬೆಂಗಳೂರಿನಲ್ಲಿ, ಅಲ್ಲೇ ಅವ್ರ ಅಣ್ಣನ ಮಗನೊಬ್ಬನ ಪೂಜೆಗೋಸ್ಕರ ಇಟ್ಟಿದ್ದಾರೆ. ಪ್ರತಿ ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ತಾರೆ. ಅಮಾವಾಸ್ಯೆ ಹುಣ್ಣಿಮೆಗೆ ಇವ್ರು ಹೋಗಿ ನಿಂತು ಅಭಿಷೇಕ ಪೂಜೆ ಮಾಡಿ ಬಂದು ಭಕ್ತರಿಗೆಲ್ಲ ಏನು ಬೇಕು ಅಲ್ಲಿ ಕಷ್ಟ ಸುಖ ನೋಡಿಕೊಂಡು ಬರ್ತಾರೆ. ಇವತ್ತು ಆ ಕ್ಷೇತ್ರ ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡ್ತಾ ಇದೆ, ಅಷ್ಟು ನೀಟಾಗಿ ಕೆಲಸ ನಡೀತಾ ಇದೆ. ಬೇಡಿ ಬಂದವ್ರನ್ನ ಯಾರನ್ನೂ ಇಲ್ಲ ಅಂತ ಕಳಿಸಲ್ಲ, ಆ ಲೆಕ್ಕಾಚಾರದಲ್ಲಿ ಕೆಲಸ ನಡೆಯುತ್ತೆ. ಚೆನ್ನಾಗಿದೆ. ಅದು ಪೂಜಮ್ಮ ಅಂತೇನೋ ಅವರು ಕರಿತಾ ಇದ್ರು ನಮ್ಮ ತಾಯಿಯವರು ಅಂದರು. ಈಗ ಅದೇ ನೇಮ ಇಲ್ಲ ಬೇರೆ ಹೆಸರಲ್ಲಿರೋದು? ಆಗ ಅವ್ರ ತಾಯಿ ಪೂಜಮ್ಮ ಅಂತ ಕೂಗ್ತಾ ಇದ್ರಂತೆ. ನಿಮಗೆ ತಿಳಿದಂತೆ ಆಂಧ್ರ ಭಾಗ, ಗೌರಿಬಿದನೂರು, ಈ ಭಾಗ ಚಿಕ್ಕಬಳ್ಳಾಪುರ ಏನಾಯಿತು, ನಾವು ಪೂಜಮ್ಮ ದೇವತೆಗಳು ಅಂದರೆ ಚೌಡಿಗೆ ಸಂಬಂಧಪಟ್ಟಂಥ ದೇವತೆಗಳೇ. ಅವರು ಕೂಡ ಚೌಡಮ್ಮ ಅನ್ನೋರನ್ನೇ ಪೂಜಮ್ಮ ಅಂತಾರೆ ಆ ಕಡೆ. ಅವ್ರ ತಾಯಿನೂ ಕೂಡ ಪೂಜಮ್ಮ ಅಂತಾನೆ ಕೂಗ್ತಿದ್ರಂತೆ. ನಾವು ಅದನ್ನು ಬದಲಾವಣೆ ಮಾಡೋದು ಬೇಡ, ಯಾಕೆಂದ್ರೆ ಅವ್ರ ತಾಯಿಯಿಂದನೇ ನಮಗೂ ಇಲ್ಲಿ ಗುರುತು ತೋರಿಸಿದ್ ನಾವು ಇದ್ದೀವಿ ಅಂತ. ಆ ಕಾರಣದಿಂದ ಗುಡ್ಡದ ಪೂಜಮ್ಮ ಅಂತಾನೆ ಅದು ನನಗೆ ನೇಮ ಕಂಟಿನ್ಯೂ ಮಾಡಿದ್ವಿ. ಇವತ್ತು ಗುಡ್ಡದ ಪೂಜಮ್ಮ ಅಂತಾನೆ ನಡ್ಕೊಂಡು ಹೋಗ್ತಾ ಇದೆ. ಮಿಡ್ಲಲ್ಲಿ ಒಂದು ಕಡೆ ಯಾರೋ ಒಬ್ಬರು ಬಂದರು, ತಾಯಿದೊಂದು ಸೂಚನೆ ಸಿಕ್ತು ಅಂತ ಹೇಳಿದ್ರು, ಅಲ್ಲಿಂದ ಶಕ್ತಿ ಕರ್ಕೊಂಡು ಹೋಗ್ಬಿಟ್ಟಿದ್ರು ಅಂತ. ಸೊ ಇದೇನಾಗಿತ್ತು? ಅಲ್ಲಿ ತುಂಬ ವೈಭೋಗವಾಗಿ ಮೆರಿತಾ ಇದ್ಲು ಈ ತಾಯಿ. ಅದುವರೆಗೂ ಅವ್ರ ಊರಲ್ಲಿ ಏನು ಮಾಡ್ತಾ ಇರಲಿಲ್ಲ. ಇವತ್ತು ನೀವು ತಿಳ್ಕೊಳ್ಳಿ ಸರ್, ಇಡೀ ಊರ ತಾಯಿಗೆ ಜಾತ್ರೆ ಮಾಡುತ್ತೆ, ಆರತಿ ಮಾಡುತ್ತೆ. ಇಡೀ ಊರಲ್ಲಿರೋ ಮುತ್ತೈದೆ ಹೆಣ್ಮಕ್ಳೆಲ್ಲ ತಾಯಿಗೆ ಆರತಿ ತೊಗೊಂಬಂದು ಆರತಿ ಮಾಡ್ಕೊಂಡು ಹೋಗ್ತಾರೆ. ತುಂಬ ಬೆಳವಣಿಗೆ ಆಗಿದ್ದು ನೋಡಿ ಅಸೂಯೆ ತಡೆಯೋಕ್ಕಾಗದೆ ಕೆಲವು ಮಂದಿ ಅದನ್ನು ತಡಿಬೇಕು ಅಂತ ಪ್ರಯತ್ನ ಪಟ್ಟರು. ಬಂದು ಕೆಲವು ಏನು ಕಸುಬ್ದಾರರು, ನನ್ನ ಹಿಂದೆ ತಿಳಿಸಂತೆ ಕಸ್ಬಿರೋನು ಯಾರಾದರೂ ಏನಾದರೂ ಸ್ವಲ್ಪ ಮಾಡ್ತಾ ಇರ್ತಾರೆ. ಕಸುಬ್ದಾರ ಬಂದು ಹಿಂದೆ ಕೂತು ಬಾ ನಿನ್ನ ಜೊತೆ ಇರಲಿ ಅಂತ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಂದು ಒಂದೇ ದಿನ ಇಬ್ಬರು. ಇಲ್ಲಿ ರಾತ್ರಿ ಅವ್ರಿಗೆ ಅಲ್ಲಿ ಬೆಂಗಳೂರಿನಲ್ಲಿ ಸ್ವಪ್ನದಲ್ಲಿ ಬಂದಿದೆ. ಆ ತಾಯಿ ರಕ್ತ ಸುರಿಸ್ಕೊಂಡು ಕೂತಿರೋದು, ಇವರು ಸ್ವಪ್ನದಲ್ಲಿ ಬಂದು ಬೆಳಗ್ಗೆ ಎದ್ದು ಅವ್ರ ಹುಡುಗನ್ ಕೇಳಿದ್ದಾರೆ, ಏನಪ್ಪ ನಿನ್ನೆ ಸಂಜೆ ಯಾರಾದರೂ ಪೂಜೆಗೆ ಬಂದಿದ್ರ, ದೇವಸ್ಥಾನ ಬಾಗಿಲು ತೆಗ್ದಿದ್ದ? ಅವನು ಹೇಳಿದ್ದಾನೆ, ಹೌದು ಇಂಥವ್ರು ಇಬ್ಬರು ಬಂದಿದ್ರು, ಪೂಜೆ ಮಾಡಿಕೊಟ್ಟೆ. ಆ ನಂತರ ಇವರು ನನಗೆ ಫೋನ್ ಮಾಡಿ ಕೇಳಿ ಹಿಂಗಾಗಿದೆ ಗುರುಗಳೇ ಏನು ಮಾಡೋದು ಅಂತ. ಆ ನಂತರ ಹೋಗಿ ಮತ್ತೆ ಅವ್ರು ಏನು ದಿಗ್ಬಂಧನ ಹಾಕಿದ್ರು, ಆ ತಾಯಿನ ಕರ್ಕೊಂಡು ಹೋಗ್ಲಿಕ್ಕೆ ಏನು ಪ್ರಯತ್ನ ಪಟ್ಟಿದ್ರು ಅದನ್ನು ಹೊಡೆದು ಮತ್ತೆ ಆ ತಾಯಿನ ಅಲ್ಲಿಗೆ ಆವಾಹನೆ ಮಾಡಿ ಆ ಜಾಗಕ್ಕೆ ಮತ್ತೆ ಬಿಟ್ಟು ಸ್ಥಾಪನೆ ಮಾಡಿದ್ವಿ. ಸೊ ಇಲ್ಲಂದಿದ್ರೆ ಆ ಶಕ್ತಿ ಇವತ್ತು ಇಷ್ಟೊಂದು ಚಮತ್ಕಾರಗಳು ನಡೀತಾ ಇದಾವೆ, ಇವು ಯಾವ ನಡೀತಾ ಇರಲಿಲ್ಲ. ಅದು ಡೆಲ್ ಆಗಿಬಿಡೋದು, ಹೋಗ್ಬಿಡೋದು, ಪಾಳು ಬಿದ್ದೋಗೋದು. ಖಂಡಿತ ದೇವಿ ಅಲ್ಲಿಲ್ಲ ಅಂದಿದ್ರೆ. ಹೌದು,
ಇವತ್ತು ಹಿಂಗೆ 80 ಅಡಿಗೆ 100 ಅಡಿ ಹೊಸ್ದಾಗಿ ಮತ್ತೆ ಅದೇ ಜಾಗದಲ್ಲಿ ಪಾಯ ಹಾಕಿ ಮೆಟ್ಲು ಹಾಕಿ ಎಲ್ಲ ಮುಗಿಸಿ ಇವತ್ತು ಸಜ್ಜೆ ಎಲ್ಲ ಹಾಕಿ ಮೋಲ್ಡ್ ಲೆವೆಲಿಗೆ ತಂದಿದ್ದಾರೆ. ಇವಾಗ ಮೋಲ್ಡ್ ಹಾಕಕ್ಕೆ ರೆಡಿ ಆಗಿದೆ ದೇವಸ್ಥಾನ ಪೂರ. ಇನ್ನೂ ಡೆವಲಪ್ಮೆಂಟ್ ನಡೀತಾ ಇದೆ. ನಾನು ಹೇಳಿದ್ನಲ್ಲ ಸರ್, ಅವತ್ತು ಇಡೀ ಸುತ್ತ ಮಳೆ ಬೀಳ್ತಾ ಇದೆ, ಆ ಕ್ಷೇತ್ರದಲ್ಲಿ ಆ ಜಾಗದಲ್ಲಿ ಮಳೆ ಬೀಳ್ತಾ ಇಲ್ಲ. ಅಲ್ಲಿ ಇದ್ದೀನಿ ನಾನು ಅನ್ನೋದು ಸೂಚನೆಗಳಿವೆಲ್ಲ ಖಂಡಿತ. ಸೊ ಅಂದರೆ ಈಗ ಆ ಕ್ಷೇತ್ರ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ನೀವು ಅಂದರೆ ಕಂಟಿನ್ಯೂ ಸಜೆಷನ್ ಥರ ದೇವಸ್ಥಾನದಲ್ಲಿ ಏನಾದರೂ ಬೇಕು ಅಂದರೆ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲ ಅಂದರೆ ಏನಾದರೂ ಡೌಟ್ಗಳಿದ್ದಾಗ ನೀವು ಅವ್ರಿಗೆ ಸಜೆಷನ್ ಮಾಡ್ತಾ ಇರ್ತೀರ. ಹೌದು, ನಾವು ಯಾವುದೇ ಒಂದು ದೇವಸ್ಥಾನ ಮಾಡಿಕೊಟ್ಟ ನಂತರ ಅವರು ನಮ್ಮ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರೆ ಅಲ್ಲಿ ಬರ್ತಕ್ಕಂಥ ತೊಂದರೆಗಳು ಸಣ್ಣ ಪುಟ್ಟವಕ್ಕೆ ಆಗ ಪರಿಹಾರ ಸೂಚಿಸ್ತಾ ಹೋಗ್ತೀವಿ. ಅದನ್ನು ಅವ್ರು ಹಂಗೆ ಏನು ಬೇಕು ನಡೆಸ್ಕೊತ ಹೋದರೆ ಅಭಿವೃದ್ಧಿ ಆಗುತ್ತೆ. ಇವತ್ತು ಇವರು 2014-15 ಮಾಡಿದ್ದು ಇಲ್ಲಿವರೆಗೂ ತುಂಬ ಅಭಿವೃದ್ಧಿ ಆಗಿದ್ದಾರೆ. ಇವತ್ತು ಅವರೇ ಹೇಳ್ದಂಗೆ ಇವತ್ತು ಅವರು ಒಂದು ಆ ಕ್ಷೇತ್ರದಲ್ಲಿ ಒಂದು ಬೋರ್ ಕೊರಿಸ್ಬೇಕಿತ್ತು, ಯಾರನ್ನ ಕರೆಸಿ ಪಾಯಿಂಟ್ ಮಾಡೋದು ಅಂದರು. ನಾನು ಹೇಳಿದೆ, ಆ ತಾಯಿನ ಗುರುತಿಟ್ಟು ಎಲ್ಲಾದರೂ ಒಂದು ಕಡೆ ಗುರುತು ಮಾಡಿ ಆ ತಾಯಿ ಎಲ್ಲಿ ಮಾಡಿಸಿ ಅಂತಾರೋ ಅಲ್ಲಿ ಮಾಡಿಸಿ ಹಿಂದೆ ಆ ದೇವಸ್ಥಾನದ ಹಿಂಭಾಗದಲ್ಲೇ ಗುರುತಿಟ್ಟು ಬಂದಿದ್ರು, ಅಲ್ಲೇ ಬೋರ್ ಕೊರಿಸಿದ್ರು. ಇವತ್ತು 3 ಇಂಚ್ ನೀರು ಬಿದ್ದಿದೆ. ಸೂಪರ್. ಅಂದರೆ ಆ ತಾಯಿ ನೀರು ಎಲ್ಲೆಲ್ಲಿ ಅಂದರೆ ಆ ಸುತ್ತಮುತ್ತ ಏರಿಯಾದಲ್ಲೇ ನೀರು ಎಲ್ಲಿ ಯಾರಿಗೆ ಬೇಕೋ ನೀರು ಅಂದರೆ ಸಿಗ್ತಾ ಇಲ್ಲ ಅಂದ್ರಿಗೂ ಕೂಡ ಹೂವು ಕೊಟ್ಟು ಅವ್ರು ಹೇಳಿದ್ರು ಬತ್ತೋಗಿರೋ ಬೋರ್ವೆಲ್ಲೆಲ್ಲ ನೀರು ಬರ್ತಾ ಇದೆ ಅಂತ. ಅಂದರೆ ಸಬೂಕ್ಷವಾಗಿ ನೀರಾವರಿ ಮಾಡಿದ್ದಾಳೆ ಆ ಜಾಗದಲ್ಲಿ. ಖಂಡಿತ ತುಂಬ ಅನುಕೂಲ ಮಾಡಿ ಕಾಪಾಡಿದ್ದಾಳೆ. ಒಂದು ದೇವತೆಗೆ ಜೀವಕಳೆ ಅನ್ನೋದೇ ಮೇಯ್ನು. ಜೀವಕಳೆ ಕೊಟ್ಟ ನಂತರ ಏನು ಬೇಕಾದರೂ ನಡಿಬೋದು. ನಾವು ಹಿಂದೆ ತಿಳಿಸಿದ್ದೀವಿ, ಜೀವಕಳೆ ಕೊಡೋವರೆಗೂ ಕಲ್ಲು ಗೊಂಬೆ, ಜೀವಕಳೆ ಕೊಟ್ಟ ನಂತರ ಅದು ದೇವತೆ. ಆ ರೀತಿಯಾಗಿ ತುಂಬ ಪವಾಡಗಳನ್ನ ಮಾಡ್ತಾ ಇದ್ದಾಳೆ. ನಾವೇನು ಚಕ್ರಸ್ಥಾಪನೆ ಹಿಂದೆ ಹೇಳಿದ್ವಿ, 108 ತಗಡು, 28 ತಗಡು, 48 ತಗಡು, 108 ಗಿಡಮೂಲಿಕೆಗಳು ಅಂತೇಳಿ ಅವನ್ನೆಲ್ಲ ಹಾಕಿ ಚಕ್ರಸ್ಥಾಪನೆ ಮಾಡಿದ್ದೆ ಆದರೆ ತುಂಬ ಅಭಿವೃದ್ಧಿ ಆಗುತ್ತೆ. ಆದರೆ ತಾಳ್ಮೆಯಿಂದ ಕಾಯಬೇಕಷ್ಟೇ, ವೆಯ್ಟ್ ಮಾಡಬೇಕು. ಸೊ ವೀಕ್ಷಕರೇ, ಇದೊಂದು ರಿಸಲ್ಟ್ ಇರೋ ವಿಚಾರ. ಯಾಕಂದರೆ ಇದು ಸುಮಾರು ವರ್ಷಗಳಿಂದ 10 ವರ್ಷ ಹೆಚ್ಚು ಕಮ್ಮಿ ಆಗಿದೆ, 10 ವರ್ಷಕ್ಕೂ ಮೇಲೆ ಆಗೈತೆ. ಸೊ ಅಲ್ಲಿಂದ ಅವ್ರು ಇವತ್ತಿಗೂ ಕೂಡ ಆ ದೇವಸ್ಥಾನದವರು ರಾಜನ್ ತಿಮ್ಮಯ್ಯವ್ರಿಗೆ ಕಂಟಿನ್ಯೂ ಲಿಂಕಲ್ಲಿದ್ದಾರೆ. ಅಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಆಯಿತು ಅಂದರೆ ಇಮ್ಮಿಡಿಯೇಟ್ ಮಾತಾಡ್ತಾರೆ, ಆ ಸಜೆಷನ್ಸ್ ತೊಗೊತಾ ಇದ್ದಾರೆ. ಅಂದರೆ ಆ ತಾಯಿಗಳು ಅಂದರೆ ಎಲ್ಲೋ ಒಂದು ಸಣ್ಣದು ಯಾರೋ ಒಬ್ಬರು ಅವ್ರ ತಾಯಿ ಚಿಕ್ಕದೊಂದು ಕಲ್ಲು ಪೂಜೆ ಮಾಡ್ತಾ ಇದ್ದಿದ್ದು, ಬಟ್ ಅಲ್ಲಿ ದೈವ ಇತ್ತು, ಆ ಶಕ್ತಿ ಇತ್ತು ಅನ್ನೋದನ್ನು ಇವರು ಗುರುತಿಡಿದು ಅದೇ ಜಾಗದಲ್ಲಿ ದೇವಸ್ಥಾನ ಕಟ್ಟೋಕ್ಕೆ ಇವರು ಅಂದರೆ ಮಾತಾಡಿದ್ರು. ಅದಾದಮೇಲೆ ಅವ್ರಿಗೆ ಜನ ಸಹಾಯವನ್ನು ಊರಾಗಿನ ಜನ ಸೇರಿ ಆ ಕ್ಷೇತ್ರದಲ್ಲಿ ದೇವಸ್ಥಾನ ಕಟ್ಟಿ ಇವತ್ತು ಆ ಪವಾಡಗಳು ನಡೀತಾವೆ. ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟವ್ರೆ. ಆ ವಿಡಿಯೋಗಳು ಕೂಡ ಅಲ್ಲಿಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ತೋರಿಸಿರ್ತೀನಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಜನ್ ತಿಮ್ಮಯ್ಯವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ ವೀಕ್ಷಕರೇ.